ಬೈಕ್ ರೈಡ್ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಗೋಪ್ರೋ ಚಾರ್ಜ್ ಆಗೈತಿ, ಆದ್ರೆ ನನ್ನ ಮೈಕ್ರೋಫೋನ್ ಸಿಗತ್ತಿಲ್ಲ. ಇಡೀ ಮನೆ ಹುಡುಕಿದೆ, ಎಲ್ಲೂ ಇಲ್ಲ. ಹೊಸದು ಆರ್ಡ್ರ್ ಮಾಡ್ತೀನಿ ಈಗ ಬ್ಲಿಂಕಿಟ್ ಒಳಗೆ. ಡಿಜಿಟೆಕ್ಕಿಂದ ಐತಿ, ಆರ್ಡ್ರ್ ಮಾಡ್ತೀನಿ. ಏನು ಮಾಡೋಕ್ಕೆ ಬರೋಲ್ಲ. ಈಗ ಆರ್ಡ್ರ್ ಮಾಡ್ತೀನಿ ಈಗ ಅದನ್ನ. ಅದು ಗೋಪ್ರೋ ಒಂದು ಮೌಂಟ್ ಅಂತ ತರಬೇಕು, ಹೆಲ್ಮೆಟ್ ಮೌಂಟ್. ಅದನ್ನೊಂದು ತೊಗೊಂಡು ಬರ್ತೀನಿ ಹೋಗಿ. ಆಮೇಲೆ ನೋಡೋಣ ಎಲ್ಲಿ ಹೋಗೋದಾಗ್ತೈತಿ, ಇನ್ನೂ ನನಗೂ ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ. ಬಟ್ ಬೈಕ್ ರೈಡ್ ಅಂತೂ ಹೋಗ್ಬೇಕು, ಭಾಳ ದಿನ ಆಗೈತಿ. ಆರ್ಡ್ರ್ ಮಾಡೀನಿ, ಮೈಕ್ರೋಫೋನಿಗೆ ಬರಾಕತ್ತೈತಿ. ಅದನ್ನ ಕಲೆಕ್ಟ್ ಮಾಡ್ಕೊಂಡನ ಆಮೇಲೆ ಗೋಪ್ರೋ ಮೌಂಟ್ ತರಕ್ಕೆ ಹೋಗೋಣ. ಆಲ್ರೆಡಿ ಟೈಮ್ 12 ಗಂಟೆ ಆಗೈತಿ. ಇನ್ನು ಯಾವಾಗ ಹೋಗೋದು ಏನೋ. ಹೋಗ್ತೇನೆ, ಒಟ್ಟು ಹೋಗೋದಂತರೂ ಫಿಕ್ಸ್, ಕ್ಯಾನ್ಸಲ್ ಅಂತೂ ಮಾಡಲ್ಲ. ಹೋಗೋದಂತರೂ ಫಿಕ್ಸ್, ಭಾಳ ದಿನ ಆಗೈತಲ್ಲ. ಸೊ ಹಂಗಾಗಿ ಹೋಗಿ ಎಲ್ಲಿ ಹೋಗ್ಯಾರ ಅನ್ನೋದು ಗೊತ್ತಿಲ್ಲ, ಡಿಸೈಡ್ ಮಾಡ್ತೇನೆ. ಬರಲಿ ಮೊದಲು ಮೌಂಟ್ ಬರಲಿ, ಮೈಕ್ರೋಫೋನ್ ಬರಲಿ, ಮೊದಲು ಮೌಂಟ್ ತೊಗೊಳ್ಳೋಣ, ಆಮೇಲೆ ಡಿಸೈಡ್ ಮಾಡೋಣ ಎಲ್ಲಿ ಹೋಗೋದಂತ. ಬ್ಯಾಗ್ ಪ್ಯಾಕ್ ಮಾಡಿಲ್ಲ. ಬ್ಯಾಗ್ ಪ್ಯಾಕಿಂಗ್ ಅಂತಂದ್ರೆ ಏನು ಅರ್ಬಿ ಅದು ಅಲ್ಲ, ಇವು ಎಸೆನ್ಷಿಯಲ್ಸ್ ಅಷ್ಟೇ. ಗೋಪ್ರೋ, ಚಾರ್ಜರು, ನಂದು ರೈಡಿಂಗ್ ಗೇರ್ಸ್ ಇದಷ್ಟೇ. ಅದು ಬಿಟ್ಟು ಏನಿಲ್ಲ. ಒಂದು ಎಕ್ಸ್ಟ್ರಾ ಒಂದು ಪೇರ್ ಒಂದು ಇದು ಇಟ್ಕೊತೀನಿ ಅಷ್ಟೇ, ಜೀನ್ಸು, ಒಂದು ಟೀ ಶರ್ಟ್ ಅಷ್ಟೆ. ಅದು ಬಿಟ್ಟು ಏನು ಪ್ಯಾಕಿಂಗ್ ಅಂದ್ರೆ ಆ ಲೆವೆಲಿಗೆ ಏನಿರಂಗಿಲ್ಲ. ರೈಡ್ ಹೋಗೋದು ಮುಂದೆ ಬಂದೈತಂತ ಕೆಳಗೆ ಮೈಕ್ರೋಫೋನ್, ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ. ಸೇವ್ ಬಂತು ಹೊಸದು. ಅನ್ಬಾಕ್ಸ್ ಮಾಡೋಣ. ಈಗ ಕಟ್ಟಿರೋದು ಎಲ್ಲ ಇಲ್ಲ. ಲಾಸ್ಟ್ ಟೈಮ್ ಬೇರೆ ಮಾಡೆಲ್ ಇತ್ತು, ಅಂದರೆ ಲಾಸ್ಟ್ ಟೈಮ್ ಬೇರೆ ಮಾಡೆಲ್ ತರಿಸಿದ್ದೆ. ಈ ಸಲ ಬೇರೆ ತರಿಸಿದ್ದು. ನೋಡೋಣ, ಇನ್ ಕೇಸ್ ಅದು ಹಳೇದು ಸಿಕ್ತಂತಂದ್ರೂ 2 ಮಾಡೆಲ್ ಇರಲಿ ಅಂತ. ಇದು ಈ ಟೈಪ್ ಐತಿ. ರಿಸೀವರು, ಟ್ರಾನ್ಸ್ಮಿಟರ್ 2 ಅದಾವು. ಓಕೆ, ಇಯರ್ಫೋನ್ ಐತಿ. ಎರಡು ಪೇರ್ ಇಯರ್ಫೋನ್ ಅದಾವೆ. ಇವು ಕ್ಲಾತ್ 2 ಅದಾವೆ. ಗೋಪ್ರೋ ಕನೆಕ್ಟ್ ಮಾಡೋದೈತಿಲ್ಲ, ಅದು ಮೇನ್. ಎಸ್ ಐತಿ. ಚಲೋ, ರೈಡಿಗೆ ಹೋಗೋಕ್ಕಂತೂ ಎಲ್ಲ ಸೆಟ್ ಆತ. ಗೋಪ್ರೋ ಮೌಂಟ್ ಒಂದು ತರಬೇಕು. ಹೋಗೋಣ ಈಗ ಗೋಪ್ರೋ ಮೌಂಟ್ ತೊಗೊಂಬರೋಣ. ಏನರ ತಿನ್ಬೇಕು, ಹಸುವಾಗೈತಿ. ನಾಷ್ಟ ಇಲ್ಲ ಏನಿಲ್ಲ. ಅಲ್ಲೇ ಹೊರಗೆ ಏನರ ತಿನ್ಕೊಂಡು ಗೋಪ್ರೋ ಮೌಂಟ್ ತೊಗೊಂಬರೋಣ. ಕಳೆದೇ ತಂದಿದ್ದಕ್ಕೆ ನಮ್ಮ ಪಾಪ ಕೊಡಿಸಿದ್ರಿಗಿದ್ನು ಹೊಸದ 4,500 ರೂಪಾಯಿ. ಮತ್ತೆ ಬೈಲಿಲ್ಲ. ಇಂಥವ್ಕದು ಬೈಯಂಗಿಲ್ಲ ನಮ್ಮ ಮನ್ಯಾಗ. ಇಂಥವ್ಕದು ಏನು ಬೈಯಂಗಿಲ್ಲ, ಸಪೋರ್ಟ್ ಮಾಡ್ತಾರೆ. ಚಲೋ, ಗೋಪ್ರೋ ಮೌಂಟ್ ತೊಗೊಂಬರು. ಗೋಪ್ರೋ ಮೌಂಟ್ ಹೋಗಿ ತೊಗೊಂಬಂದೆ. ತೊಗೊಂಡು ಬಂದು ಈಗಲೇ ಸೆಟ್ ಮಾಡೇನಿ ಹೆಲ್ಮೆಟಿಗೆ. ಹಸುವಾಗೈತಿ. ಈಗ ಎಗ್ ರೈಸ್ ತಿನ್ನೋ ಹಂಗಾಗಿತ್ತು. ಅದಕ್ಕೆ ಹೊರಗೆ ಬಂದೇನಿ ಪಾರ್ಸಲ್ ತೊಗೊಳಕ್ಕೆ. ಇದು ರೆಡಿ ಆಗೇನು, ಮನೆಗೆ ತೊಗೊಂಡು ಹೋಗಿ ತಿಂತೇನೆ. ಆಮೇಲೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೋಗುವ. ಎಲ್ಲಿ ಹೋಗೋದಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು. ನೋಡೋಣ, ಎಲ್ಲರೂ ಒಂದು ಕಡೆ ಒಂದು ಶಾರ್ಟ್ ರೈಡ್ ಆದರೂ ಹೋಗಿ ಬರೋಣ, ಅದು ಮಾತ್ರ ಫಿಕ್ಸ್. ಮೋಸ್ಟ್ಲಿ ನಂಗೆ ಏನು ಐಡಿಯಾನೇ ಇಲ್ಲ ಎಲ್ಲಿ ಹೋಗ್ಬೇಕು ಅನ್ನೋದೇ. ಬಟ್ ಹೋಗ್ತೇನೆ, ಹೋಗೋದು ಮಾತ್ರ ಫಿಕ್ಸ್. ಈಗ ಊಟ ಮಾಡಿಕೊಂಡು ನೆಕ್ಸ್ಟ್ ಪಯಣ ರೈಡ್. ಈಗ ಊಟ ಮಾಡಿ ಹೋಗೋಣ. ಮೊದಲ ಹಸು ಭಾಳ ಆಗಿತ್ತು, ಊಟ ಮಾಡೋಣ. ಚಪಾತಿ, ಪಲ್ಯ, ಎಗ್ ರೈಸ್, ಕಬಾಬ್, ವಿಭಾನು ಗುಳಿಗೆ. 2,100. ಊಟ ಮಾಡಿ ಮೇಲೆ ರೂಮಿಗೆ ಬಂದೇನೀಗ. ಈಗ ನಾ ಇರೋ ಸಿಚುವೇಶನಿಗೆ ನನಗೆ ಒಂದು ಡೈಲಾಗ್ ನೆನಪಾಗತ್ತಿತ್ತು, ಉಪೇಂದ್ರ ಅಂತ. ಈ ಟೈಮ್ ಚೆನ್ನಾಗಿಲ್ಲ ಅಂತಾರಲ್ಲ, ಅದ್ರ ದೊಡ್ಡ ಎಕ್ಸಾಂಪಲೇ ನಾನು ಅಂತ ಒಂದು ಡೈಲಾಗ್ ಐತಿ. ಹಂಗಾಗೈತಿ ಈಗ ನನ್ನ ಪರಿಸ್ಥಿತಿ. ನನ್ನ ಟೈಮೇ ಚಲೋ ಇಲ್ಲ.
ಈಗ ನನ್ನ ಫ್ರೆಂಡ್ಸ್ ಬರತ್ತಾರಂತ ಊರಿಂದ, ನಾನು ಎಲ್ಲ ರೆಡಿಯಾಗಿ ರೈಡಿಗೆ ಹೋಗ್ಬೇಕು ಅಂತ ನಾನು ಎಲ್ಲ ಹೊಸ ಗೋಪ್ರೋ ಮೌಂಟು, ಹೊಸದು ಮೈಕ್ರೋಫೋನು ತರಿಸಿ ನಾ ಕುಂತೇನೆ ರೆಡಿಯಾಗಿ ಹೋಗ್ಬೇಕಂತಂದು. ನನ್ನ ಫ್ರೆಂಡ್ಸ್ ಇಬ್ಬರು ಊರಿಂದ ಕಾರ್ ತೊಗೊಂಡು ಬಂದರು, ಟ್ರಿಪ್ ಹೋಗೋಣ ಬಾ ಅಂತ. ಯಪ್ಪ, ಈಗ ಅವ್ರನ್ನ ಬಿಟ್ಟು ಅವ್ರು ಇಲ್ಲಿ ಹುಬ್ಬಳ್ಳಿಗೆ ಬಂದಾರ. ಅವ್ರನ್ನ ಇಲ್ಲಿ ಬಿಟ್ಟು ನಾ ರೈಡ್ ಹೋಗಕ್ಕೆ ಬರೋಂಗಿಲ್ಲ. ಟ್ರಿಪ್ ಹೋಗ್ಬೇಕಂದ್ರೆ ನಮ್ಮ ಮನ್ಯಾಗ ಬಿಡೋಂಗಿಲ್ಲ. ಪರಿಸ್ಥಿತಿ ವಜ್ಜೈತಿ. ನೋಡೋಣ, ಅವ್ರು ಬಂದರೆ ಬರಲಿ. ಇವತ್ತಂತೂ ರೈಡ್ ಕ್ಯಾನ್ಸಲ್ ಆದಂಗೆ ಆಲ್ಮೋಸ್ಟ್. ಬರಲಿ, ನಮ್ಮ ಬಾಯ್ಸ್ ಬರಲಿ, ಆಮೇಲೆ ನೋಡೋಣ ಅಂತ. ಬಂದರು ಬಾಯ್ಸ್. ಹೋಗುವನ್ ಕೇಳಾಗೀಗ ನಮ್ಮ ಬಾಯ್ಸ್ ಬಂದ್ರು. ಚಲೋ ಲೆಟ್ಸ್ ಗೋ. ಪ್ಯಾಕ್ ಮಾಡ್ಕೊಂಡು ಬಂದಿರಲ್ಲ. ವಿಡಿಯೋದಾಗ ತೋರಿಸ ನೋಡ್ಲಿ ಇಲ್ಲಿ. ನಿಂದು ಯೂಟ್ಯೂಬ್ ಚಾನಲ್ ಹೇಳ್ತು ನೋಡಿಲಿ. ಇಲ್ಲಿ ನೋಡ್ರಿ ನೋಡು. ಹಂಗಲ್ಲೇ ಹಿಂಗ ಕಾರ್ನ್ಯಾಗ ಮಟೆಲ್ಲ ಹಾಕೊಂಡು ಹೋಗಿ ಅಲ್ಲಿ ಇದು ಅಡಿಗೆ ಮಾಡೋಣ ಮಾಡ್ತಾನ ಹಂಗ. ಅಲ್ಲ, ನಾ ಸೀರಿಯಸ್ ಹೇಳಂತೀನಿ. ರೈಡ್ ಕ್ಯಾನ್ಸಲ್ ಮಾಡಿ ನಿಮ್ ಸಂಬಂಧ. ಈ ಹೊಡಿ ಮೊದ್ಲು ಚಾ ಕುಡ್ದು ನೋಡಿ. ಹೊಟ್ಟೆ ಸತಿ ನಡಿ, ಮೇಲೆ ಊಟ ಮಾಡೋಣ. ಮೇಲೆ ಬಾ, ಊಟ ಮಾಡಿ ಬರೋಣ. ಒಂದು ತಾಸು 1.5 ತಾಸು ಡಿಸ್ಕಷನ್ ಮಾಡಿ 3 ಕಪ್ ಚಾ ಖಾಲಿ ಮಾಡಿದ್ಮೇಲೆ ಡೆಸ್ಟಿನೇಷನ್ ಪ್ಲಾನ್ ಆಗಿದ್ದು ಚಿಕ್ಕಮಂಗ್ಳೂರು. ನಾಳೆ ಬೆಳಗ್ಗೆ ಚಿಕ್ಕಮಂಗ್ಳೂರು ಹೋಗ್ಬೇಕು. 3 ಮಂದಿ. ಸಮಯ ಬರ್ತಾನಲ್ಲಿ 4 ಮಂದಿ. ನಾನು, ಆನಂದ್, ಕಾರ್ತಿಕ್. ಮುಂದೆ ಬರೇ ಕಾಣತ್ತಿಲ್ಲ. ಕಾರ್ತಿಕ್, ಸಮೀರ್ ಅಂತ ಒಬ್ಬ ಬರ್ತಾನೆ. 4 ಮಂದಿ ಚಿಕ್ಕಮಂಗ್ಳೂರಿಗೆ. ಈಗ ಮೊದಲು ನಮ್ಮ ವಾಷಿಂಗ್ ಸೆಂಟ್ರ್ ಹೋಗೋಣ, ಕಾರ್ ವಾಶ್ ಮಾಡಿಸ್ಕೊಂಡು. ಜೋಶ್ ಒಳಗೆ ಟ್ರಿಪ್ ಹೋಗೋದು ಪ್ಲ್ಯಾನ್ ಮಾಡಿ ಕಾರ್ ವಾಷಿಂಗ್ ಮಾಡ್ಸಕ್ಕೆ ಬಂದೇವಿ. ನಮ್ಮ ಪಪ್ಪಾಗ ಕೈಕಾಲು ಬಿದ್ದಾದರೂ ಪರ್ಮಿಷನ್ ತೊಗೋಬೇಕು ಇವತ್ತು. ಒಂದು 15,000 ರೂಪಾಯಿ ಬಜೆಟಿನ ಟ್ರಿಪ್ ಇದೆ. ನಮ್ಮ ಮನ್ಯಾಗ ಹ್ಞೂ ಅಂತಾರಿಲ್ಲ, 1ನೇದು ಡೌಟು. 2ನೇದು ರೊಕ್ಕ ಕೊಡ್ತಾರಿಲ್ಲ, ಅದು ಡೌಟ್. ಅನ್ಎಂಪ್ಲಾಯ್ಮೆಂಟ್ ಸಿ ದುಡ್ಯಾಕೆ ಹೋಗ್ಲಿಲ್ಲ ಅಂದ್ರೆ ಮನ್ಯಾಗ ಇನ್ನೊಂದು ಕಡೆ ರೊಕ್ಕ ಕೇಳ್ಬೇಕಾಗ್ತೈತಿ. ನಮ್ಮ ಮನ್ಯಾಗ ಕೈಕಾಲು ಬಿದ್ದಾದರೂ ಇವತ್ತು ಒಪ್ಪಿಸ್ಕೊಂಡು ನಾಳೆ ಚಿಕ್ಕಮಂಗ್ಳೂರು ಹೋಗೋದೆ. ನಿನ್ ಕಡೆ ಎಷ್ಟದ ಅಮೌಂಟ್? ಬಾಯ್ ಬಿಟ್ಟಿದ್ರೆ ಗೊತ್ತಾಗುತ್ತೆ. ನೀ ಅಷ್ಟದ ಇದ್ದಿದ್ದಂಗೆ ಹೇಳಿ, ನೀವು ಹೆದ್ರ ಅಂತೀಯಲ್ಲ ಹಂಗೆ. ಆಯ್ತಾ, 9,000 ರೂಪಾಯಿ ರೂಮಿಂದಾಗ ಅದು ಊಟ ಬಂತು, ಎಲ್ಲ ಬಂತದ್ರಾಗ. ಬರೀ ರೂಮ್ ಅಷ್ಟೇ ಅಲ್ಲ, ರೂಮು ಮತ್ತು ನಾಷ್ಟ, ಊಟ ಗೀಟ ಎಲ್ಲ, ಮತ್ತು ಎಣ್ಣೆ ಇಲ್ಲಿ ಮತ್ತು ಅದು ಬಿಟ್ಟು ಊಟ ನಾಷ್ಟ 9,000 ರೂಪಾಯಿ ಆಗ್ಯದ. ಒಬ್ರಿಗೆ ಅಲ್ಲೋ ನೀನು ಒಬ್ರಿಗೆ 9,000 ರೂಮ್. ಹೌದ್ಲೇ, 2 ದಿವಸದ ಸೇರಿ ಒಬ್ರಿಗೆ 9,000. 4,500 ಒಂದ್ ಕಡೆ, 4,500 ಒಂದ್ ಕಡೆ. 2 ದಿವಸ ಸೇರಿ 9,000 ಸೇರಿ 9,000 ರೂಮಿಂದ. ಇವು ಒಂದಿನ ಇದ್ರಾಗ ಇರ್ತೀವಿ ಚಿಕ್ಕಮಂಗ್ಳೂರ್ದಾಗ. ಮರ್ನೇ ದಿನ ಅದು ಚಿಕ್ಕಮಂಗ್ಳೂರ್ದಾಗ 2 ಲಾಡ್ಜಿಂಗ್ ಸೇರಿ 9,000 ರೂಪಾಯಿ. ಗಾಡಿ ವಾಷಿಂಗ್ ಆಯ್ತು, ಎಲ್ಲ ಶಾಪಿಂಗ್ ಆಗೈತಿ. ಈಗ ಎಲ್ಲರ ಊಟ ಮಾಡಿಕೊಂಡು ಮನೆಗೆ ಹೋಗಿ ಡ್ರೆಸ್ ಪ್ಯಾಕ್ ಮಾಡೋದು. ಅದಾದಮೇಲೆ ಬೆಳಗ್ಗೆ 4 ಗಂಟೆಗೆ ಬಿಡಬೇಕು. 4 ಗಂಟೆ ಎಲ್ಲ ಗಂಟೆಗೆ 4 ಗಂಟೆ ಬೆಳಗ್ಗೆ. ನಾಳೆ ಬೆಳಗ್ಗೆ 4 ಗಂಟೆಗೆ ಹುಬ್ಳಿಯಿಂದ ಚಿಕ್ಕಮಂಗ್ಳೂರು. ಯೂಸ್ಲೆಸ್ ಫುಲ್ ಆಜು ಬಾಜು ಗಾಡಿ ಇರ್ತಾವ. ಅವ ಹೇಳಿದ, ನೀ ಕೇಳಿದಿ. ಅಲ್ಲಲ್ಲಿ ನಾನು ಗಾಡಿ ನೋಡಿನಿ. ಆಯ್ತು ಹೊಡಿ. ಭಾರಿ ಯೂಸ್ಫುಲ್ ನಾನು ಅವಾಗ ಯೂಸ್ಲೆಸ್ ಫುಲ್ ಅಂತ ಬೈತಿರ್ತೀನಿ. ಓಕೆ, ನಮ್ಮ ಮನೆಗೆ ಹೋಗಿ ಸಿಗುವ. ಪ್ಯಾಕ್ ಮಾಡೋಣ. ವಿಡಿಯೋ ಮಾಡತ್ತೇನ? ಏನೇನು ಇಟ್ಕೊಳ್ಳಿ? ಒಂದು ವಾರ್ಮರ್ ಅಂತರೂ ಮೇನ್. ಏನು ಶಿವಮೊಗ್ಗ ಇನ್ನರ್ ವೇರ್ ಅಂತ ಫಸ್ಟ್ ಚಡ್ಡಿ. ಕನ್ನಡ ಭಾಷೆ ಬೆಳೆಸಿ ತಡಿ. ಮೊದಲೆಲ್ಲ ಇಲ್ಲಿ ಇಡು, ಆಮೇಲೆ ವಿಡಿಯೋ ಮಾಡೋಣ. ಬಾಯಲ್ಲಿ ಇದ್ರಾಗ ಯಾವ್ದು ಇಟ್ಕೊಳ್ಳಿ ಹೇಳ. ಇದು ಸಣ್ಣದಾಕೈತ, ಸುಮ್ ಬೆಚ್ಚಿಗೆ ಆಕೈತಿ.
ಮತ್ತು ಅದು ಬೇಡ. ವೈಟ್ ತೊಗೊಂಡು ಯಾವ್ದನ್ನು ವೈಟಿಗೆ ಒಂದು ಅದೊಂದು ಗ್ರೇ ತೊಗೊಂಡು ತೊಗೊಂಡು ಯಾವಾಗ ಹಾಕ್ಕೊಂಡೇ ಇಲ್ಲ. ಯಾವುದಿದೆ ಅದು ಬೇಡ, ಶರ್ಟ್ ಬೇಡ, ಬರೀ ಹುಡ್ಡಿ ಅಷ್ಟೇ. ಇದು ನೀಡಲಿ. ಅದು ಎಷ್ಟು ತೊಗೊಳತ್ತೀವೋ ಮನೆ 2 ದಿನ ಅಲ್ಲಲ್ಲಿ ಅವೆಲ್ಲ ಬೆಚ್ಚಿಗೆ ಹುಡ್ಡಿ ಇರ್ಬೇಕಲ್ಲ ಸ್ವೆಟರ್ ತೋ. ಇದೊಂದು ಬ್ಲ್ಯಾಕ್ ಒಂದು ಇಟ್ಕೊಂಡು ಸಾಕು ಬಿಡಿ. ಎಷ್ಟು ಅದಾವೆ? 1 2 3 ಅದು ಇದೊಂದು ಐತೆ 4 ಸಾಕಲ್ಲ? 4 ಸಾಕು. ಟಿ ಶರ್ಟ್ ತೊಗೊಂಡು ಟಿ ಶರ್ಟ್ ಇಲ್ಲ ನೋಡಪ್ಪ, ನಮ್ಗೆ ತಂಡೆ ಬರಲ್ಲ. ಪ್ಯಾಂಟ್ ಇದೊಂದು ಇದು ಹೊಲ್ಸಾಗೈತೆ ಇದು ಭಾಳ ಹೊಲ್ಸಾಗೈತೆ, ಬೇಡ. ಗೊತ್ತಿಲ್ಲ ನನಗುತ್ತೆ ಅಲ್ಲ ಕುಂದ್ರ ನೋಡಿಲಿ. ನಾನು ಹೋಗ್ಬೇಕಂತಂದು ಇವತ್ತು ರೈಡಿಗೆ ಇದು ಮೌಂಟ್ ತೊಗೊಂಬಂದೆ. ಇದನ್ನು ಹೊಸದು ಇದನ್ನು ತಂದೆ, ಗೋಪ್ರೋ ನೋಡಿಲಿ. ಬಾ ಇಲ್ಲಿ ಬಾ, ಹಂಗೆ ಯಾಕೆ ಮಾಡಂತಿ? ಬಾ ಹೋಲೆ ಕುಂದ್ರಲೇ, ನೀನು ಯೂಸ್ಲೆಸ್ ಫೆಲೋ. ಅದು ಚಡ್ಡಿ ಚಡ್ಡಿ ಇಟ್ಕೊಂಡಿಲ್ಲ ನೀನು? ಅಲ್ಲೊಂದೆರಡು ಆ ಡ್ರಾರ್ ತೆಗಿ. ಅದೊಂದು ಗಾದೆ ಮಾತಾಯ್ತು ಗೊತ್ತೈತೇನು? ನಿನಗೆ ಗೊತ್ತೈತೆ ಮೊದಲು? ಹೇಳ್ತಲ್ಲೇ ನೆನಪು ಮಾಡ್ತೀನಿ. ಯಪ್ಪ ಇಷ್ಟ ಸಹ ಶೆಟ್ಟಿ ಏನೇ ಇದ್ದೆಪ್ಪ ನೆನಪಾಗಲ್ತದೆ. ಇದೇ ಬ್ಯಾಗ್ ಬಂದಿದ್ದಲ್ಲೇ ಟ್ರಿಪ್ನೇ ಇಂಥ ಹೋಗೋದು ಟ್ರಿಪ್ನೇ ಇಂಥ ಬ್ಯಾಗ್ನೇ ಹಾಕೊಂಡ. ಹ್ಞೂ ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗ್ಯವಲ್ಲ, ಒಂದು ಈ ಬ್ಯಾಗ್ ಐತಿ, ಒಂದು ಈ ಬ್ಯಾಗ್ ಐತಿ. ಇದು ಒಂದು ಬ್ಯಾಗ್ ತೊಗೊಂಬಿಟ್ರೆ ಇದ್ರೊಳಗೆ ಅದು ಹಸಿ ಇದ್ದಿದ್ದು ಪ್ಯಾಂಟ್ ಹಸಿ ಇದ್ದು ಡ್ರೈ ಆಗೋ ಮಟ್ಟ ಅಂತ ಇದ್ರಾಗ ಇಟ್ಕೊಂಡಿನಿ. ಈ ಬ್ಯಾಗ್ ನಮ್ಮ ಮೆಕ್ಲಿನರ್ನ ಬಿಟ್ಟು ವಾಷಿಂಗ್ ಸೆಂಟರ್ನ ಬಿಟ್ಟು ಇದನ್ನಷ್ಟ ತೊಗೊಂಡ್ಬಿಟ್ರೆ ಅಲ್ಲಿ ಧಾರವಾಡ ಹೋಗಿ ನನ್ನ ಬ್ಯಾಗ್ ಎಲ್ಲೈತ್ಲಿ ಅಂತ ನೋಡು ಅಂತೀನಿ, ಇದೈತಲ್ಲಿ ಅಂತ. ಹೊಸ ಅರ್ಬಿ ಎಲ್ಲ ಇದ್ರಾಗ ಅದು. ಒಂದು ಟ್ರಿಪ್ ಪೂರ ಬರೀ ನೈಟ್ ಪ್ಯಾಂಟ್ ಟಿ ಶರ್ಟ್ ಮೇಲೆ ಮಾಡ್ಯಾನ ಇವನು ಹಿಂಗೆ. ನಾವು ಇವನ ಬಿಟ್ಟು ನಾ ಎಲ್ಲ ಬ್ಯಾಗ್ ಹಾಕೊಂಡಿದ್ಲಿ ಬರೀ ಎಲ್ಲ ಬರ್ತಿರಪ್ಪ ಅದೂಪ. ಬ್ಯಾಗ್ ಪ್ಯಾಕಿಂಗ್ ಮುಗೀತು. ಈಗ ಅಲ್ಲ ಇರಲಿ, ನಮ್ಮ ಪಪ್ಪನ ಕರ್ಕೊಂಬರೋಣ ಹೋಗಿ. ಅಷ್ಟರೊಳಗೆ ಅವ್ರಿಗೆ ಮಸ್ಕ ಹಚ್ಚಿ ಹ್ಞೂ ಅನಿಸ್ಕೋಬೇಕು, ಹೆಂಗಾರು ಮಾಡಿ ಕಾಣತ್ತೀನಿ ಇಲ್ಲಿ. ಹಾಂ ಚಲೋ. ನೀವು ಆನಂದ್ ಅಂದಿದ್ದು ಆರಾಮ್ರಿ ಎಲ್ಲಿದ್ದೀನಿ? ಮನೆಯಾಗಿದ್ದೆ. ಮನೆಯಾಗಿದ್ದೆ. ದಾಟಿದೆ ನಾನು ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಹಂಡಿ ಕುಲ್ಸ್ಗೆ ಹಾಕೊಂಡ್ಬಿಟ್ಟಿದ್ದೆ. ಅಲ್ಲಿ ಜಾಡದಾಗ ಮನೆಗೆ ಹೋಗಿದ್ದೆ. ಸಂದೀಪ್ ಬಾಗ್ನೆ ಸಂದೀಪ್ ಬಂದಿದ್ದ ಗಾಡಿ ತೊಗೊಂಡು ಹೋಗಿಪ್ಪ ಇಲ್ಲ ಅವನು ಹಂಡಿ ಬಾಳೆ ಹಾಂ ಹೋಗ್ಬರ್ಲೆ ರೊಕ್ಕ ಕೊಡ್ಬೇಕ 15 ಕರೆಗೂ ಬುಕ್ ಮಾಡೈತಿ. ಕರೆ ಕೊಡ, ಕರೆಗೂ ಬುಕ್ ಮಾಡೈತಿ. ಈಗ ಇಲ್ಲಿ ಹಾಂ ಬೆಳಗ್ಗೆ 4ಕ್ಕೆ ಹೋಗ್ಬೇಕು. ಈಗ ಹೋಗ್ತೇನೆ ಕೊಡ್ರಪ್ಪ. ಹಾಕಿ ಇನ್ನೊಂದು 4 ತಿಂಗಳು ಹಾಕಿ. ಹಾಂ ಗೊತ್ತೈತೆ ಹಾಕ್ಬೇಕು. ಓಕೆ ನಾವು ಇನ್ನೂ ಊಟ ಮಾಡ್ಬೇಕು. ನಮ್ಮ ಮನೆಯಾಗಿನವ್ರ ಕಡೆ ಲೈಟಾಗಿ ಬೈಸ್ಕೊಂಡು ಹೋಗಾಕ ಪರ್ಮಿಷನ್ ತೊಗೊಂಡೆ. ರೊಕ್ಕನೂ ಕೊಡ್ತೇನೆ ಅಂತ ಹೇಳಿದ್ರೆ ಹೋಗಿ ಬರಾಕ. ಈಗ ಊಟ ಮಾಡಕ್ಕೆ ಬಂದೆ ಹೊರಗೆ. ಬಾಯ್ಸ್ ಎಲ್ಲ ಆಲ್ರೆಡಿ ಒಳಗೆ ಹೋಗಿ ಕುಂತಾರೆ. ಊಟ ಮಾಡ್ಕೊಂಡು ರೂಮಿಗೆ ಹೋಗಿ ಮಕ್ಕೊತೀವಿ. ನಾಳೆ ಬೆಳಗ್ಗೆ 4 ಗಂಟೆಗೆ ಬಿಡ್ಬೇಕು ಚಿಕ್ಕಮಂಗ್ಳೂರಿಗೆ. ನೆಕ್ಸ್ಟ್ ವ್ಲಾಗ್ ಚಿಕ್ಕಮಂಗ್ಳೂರದ್ದು ಇರ್ತೈತಿ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ. ಬಾಯ್ ಬಾಯ್.